ತಿರಸ್ಕಾರ ಮಾಡೋದು. ಕಾಂಗ್ರೆಸ್ನ ಪಕ್ಷಕ್ಕೆ ಹೋಗಿ ಸೇರಿ ಅಲ್ಲಿರ್ತಕ್ಕಂಥ ಭಾಳ ಜನ 40 ವರ್ಷ 50 ವರ್ಷದವರು ದುಡಿಮೆ ಮಾಡಿದವ್ರನ್ನೆಲ್ಲ ತಗೊಂಡೋಗಿ ಗಂಟು ಮುಟ್ಟೆ ಕಟ್ಕೊಂಡು ಮೂಲೆಯಲ್ಲಿ ಹೋಗಿ ಕುತ್ಕೊಳ್ಳೋ ಥರ ಮಾಡಿ ಇಟ್ಕೊಂಡು ಕೂತಿದ್ದೀರಿ ಅಲ್ಲೋಗಿ. ನೀವು JDS ಬಗ್ಗೆ ಮಾತಾಡ್ತೀರಾ ಏಕಾಂಗಿಯಾಗಿ. ನನ್ನ ಕಾರ್ಯಕರ್ತರ ಜೊತೆಗೂಡಿ ಮೊನ್ನೆನೂ 19 ಸೀಟ್ ಗೆದ್ದಿದ್ದೀವಿ ಏಕಾಂಗಿಯಾಗಿ. ನೀವು ನೋಡೋಣ, ಒಂದು ಕಾಂಗ್ರೆಸ್ ಬಿಟ್ಟು ಹೊರಗಡೆ ಬಂದು ಆಯ್ತಪ್ಪ, ನಿಮ್ಮ ಐಯಿಂದ ಚಾಂಪಿಯನ್ ಅಲ್ವೇ ನೀವು? ಕಾಂಗ್ರೆಸ್ನ ಬಿಟ್ಟು ಹೊರಗಡೆ ಬಂದು ಒಂದು 5 ಕಡೆ 10 ಕಡೆ ಚುನಾವಣೆ ನಡೆಸ್ಕೊಂಡು ಗೆದ್ಕೊಂಬನ್ನಿ ನೋಡೋಣ. JDS ಬಗ್ಗೆ ಅಷ್ಟು ಲಘುವಾಗಿ ಯಾವ ಪಕ್ಷ ಒಂದು ಮೊದಲನೇ ಹಂತದಲ್ಲಿ ನಿಮ್ಮ ರಾಜಕೀಯ ಜೀವನಕ್ಕೆ ಆಶ್ರಯ ಕೊಟ್ಟಿತ್ತು, ಆ ಪಕ್ಷದ ಬಗ್ಗೆ ಲಘುವಾಗಿ ಮಾತಾಡೋದು ನಿಲ್ಲಿಸಿ. ಶಾಶ್ವತ ಅಲ್ಲ ಯಾರಿಗೂ, ನಮಗೂ ಶಾಶ್ವತ ಅಲ್ಲ, ನಿಮಗೂ ಶಾಶ್ವತ ಅಲ್ಲ. ಈ ಒಂದು ದೇಶದ ಇತಿಹಾಸದಲ್ಲಿ ಚಂದ್ರಗುಪ್ತ ಮೌರ್ಯನ ಕಾಲದಿಂದ ತಗೊಂಬನ್ನಿ, ಯಾವ್ಯಾವ ಸಂತತಿಗಳು ಏನೇನಾಗಿದ್ದಾವೆ ಅಂತ ಹಿಸ್ಟ್ರಿ ಇದೆ. ಯಾರು ನಿಮ್ಮ ಅಧಿಕಾರದ ಆಸೆಗೋಸ್ಕರ ನೀವು ಆ ರೀತಿ ಅಂದ್ರೆ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಿದ್ರೆ ಯಾವ್ದು ನಮ್ದು ಲೆಕ್ಕಕ್ಕೆ ಇರಲಿ. ನಾನು ಮಂತ್ರಿ ಆಗಿದ್ನ 2006 ಗೆದ್ದೆ, ನಾನು ಮಂತ್ರಿ ಆದ್ನ. 1996 ದೇವೇಗೌಡರು ರಾಜೀನಾಮೆ ಕೊಟ್ಟಾಗ ಇದೇ ಗುಜರಾಲ್ ಅವರು ಮತ್ತು ಮುರ್ಸೋಳಿ ಮಾರನ್ನು ಇಬ್ಬರು ಬಂದು ನನ್ನನ್ನು ಮಂತ್ರಿ ಮಾಡ್ತೀನಿ ಅಂದಾಗ ದೇವೇಗೌಡರು ಏನು ಹೇಳಿ ಕಳಿಸಿದ್ರು, ನಾನೇನು ಹೇಳಿದ್ದೀನಿ ಮಂತ್ರಿ ಆದನಾಗ. ನಾವು ಜನ ಸೇರಿಸೋದು, ಫುಟ್ಪಾತಲ್ಲಿ ನಿಂತಿರೋದು ನಾವು, ಇವರು ಕಾಲ ಮೇಲೆ ಕಾಲು ಹಾಕೊಂಡು ವೇದಿಕೆಗೆ ಬಂದು ಭಾಷಣ ಮಾಡೋದು, ಇದು ನಡ್ಕೊಂಬಂದಿದ್ದ ಪದ್ಧತಿ ಇಲ್ಲಿ. ಅಯ್ಯೋ ಕೇಳಿ, ಅವ್ರನ್ನ ಅನುಗ್ರಹದಲ್ಲಿ ಮೇಲ್ಗಡೆ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಹತ್ಕೊಂಡು ಕೂತಿದಾರಲ್ಲ, ರಾಜಕೀಯ ಬೇಡ ನನಗಿನ್ನ ಸಾಕು ಅಂತ ಹೇಳಿ. ಅವ್ರು ಒಂದು ಬಾರಿ ಹೇಳಿರೋದಲ್ಲ. ನೀವು 2013 ಗೆದ್ರಲ್ಲ, ಮುಖ್ಯಮಂತ್ರಿ ಆದಾರಲ್ಲ, ಏನು ಹೇಳಿದ್ರು? ಅಸೆಂಬ್ಲಿ ಒಳಗೆ ಏನು ಹೇಳಿದ್ರು? ಇದು ನನ್ನ ಕೊನೆಯ ಚುನಾವಣೆ, ಇನ್ನು ಚುನಾವಣಾ ರಾಜಕಾರಣದಿಂದ ನಾನು ದೂರ ಸರಿತೀನಿ. ವಿಧಾನಸಭೆಯಲ್ಲಿ ರೆಕಾರ್ಡ್ ಆಗಿದೆ. ಈಗೇನು ಹೇಳ್ತಾವ್ರೆ? ನನ್ನ ಕೊನೆಯ ಉಸಿರಿರೋವರೆಗೂ ನಾನು ರಾಜಕಾರಣದಲ್ಲೇ ಇರ್ತೀನಿ, ಮುಂದಿನ 2 ವರ್ಷ ನಾನೇ ಮುಖ್ಯಮಂತ್ರಿ, 28ಕ್ಕೂ ಸಾಧ್ಯ ಆದರೆ ನಾನೇ ಮುಖ್ಯಮಂತ್ರಿ. ಅವರು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಹೇಳಿಕೆ ಕೊಟ್ಟವ್ರೆ ಸ್ವಲ್ಪ ನೆನಪಿಸ್ಕೊಳ್ಳಿ ಎಲ್ಲ. ಯಾರು? ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ನಿಯತ್ತಾಗವರ. ಕಾಂಗ್ರೆಸ್ಗೆ ಬೆಳೆ ಹೊಡೆಯೋದೇ ಕೊನೆಗೆ ಸಿದ್ದರಾಮಯ್ಯನವರೇ, ಬೇರೆ ಯಾರು ಹೊಡೆಯಲ್ಲ, ಅವರೇ ಬೆಳೆ ಹೊಡೆಯೋದು ಕೊನೆಗೆ. ಅದಷ್ಟೇ ಅಲ್ಲ, JDS ಬಗ್ಗೆ ಮಾತಾಡ್ತಿರಲ್ಲಪ್ಪ, ಅಲ್ಲಿ ಪಕ್ಕದ ತಮಿಳ್ನಾಡಿನಲ್ಲಿ ಬೇಡ್ಕತ್ತೀರಿ ಹೋಗಿ ಅಲ್ಲಿ ಸ್ಟಾಲಿನ್ ಹತ್ರ 5 ಸೀಟು ಕೊನೆಗೆ ಅರ್ಜಿ ಹಾಕರಿಲ್ಲ, 28 ಸೀಟ್ ತಗೊಂಡ್ರು. 5 ಸೀಟ್ ನಾಮಪತ್ರ ಸಲ್ಲಿಸರಿಲ್ಲ ಅಲ್ಲಿ ಕ್ಯಾಂಡಿಡೇಟು ತಮಿಳ್ನಾಡಿನಲ್ಲಿ. ನಿಮ್ಮದು ರಾಷ್ಟ್ರೀಯ ಪಕ್ಷ ಅಲ್ವೇ? ಬಿಹಾರದಲ್ಲಿ ಏನು ಮಾಡ್ಕೊಂಡ್ರಿ? ಎಷ್ಟು ಗೆದ್ರಿ? ಬಿಹಾರದಲ್ಲಿ 5 ಸೀಟ್ ಗೆಲ್ಲೋದಕ್ಕೆ ತಿಣುಕ್ಲಾಡಿದ್ರಿ. ಇದು ರಾಷ್ಟ್ರೀಯ ಪಕ್ಷ. ನಮ್ಮದಾದ್ರೂ ಬಿಡಿ ಸಣ್ಣ ಪಕ್ಷ, ನಮ್ಮದು ಕರ್ನಾಟಕದಲ್ಲಿ ಇದ್ದೀವಿ. ನನಗೇನು, ನಾನು ಖುಷಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ನೋಡಿ, ನಾನಂತೂ ಅದೇನೋ ಅಸೂಯೆ ಹೊಟ್ಟೆ ಕಿಚ್ಚು ಅಂತಾರೆ, ಅದೆಂಥದ್ದು ಎಲ್ಲರಿಗೂ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟೈತೆ ನಾನು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದು ಅಂತೇಳಿ. ನಮಗಂತೂ ಯಾವ ಹೊಟ್ಟೆ ಕಿಚ್ಚು ಇಲ್ಲ, ಯಾವುದೂ ಇಲ್ಲ. ಹೊಟ್ಟೆ ಕಿಚ್ಚು ಬಂದಿರೋದು ಕಾಂಗ್ರೆಸ್ಸಲ್ಲಿ ಅವರಲ್ಲ, ಟೈಮ್ಗಳು ಕೊಟ್ಕೊಂಡು ಓಡಾಡ್ತಾವ್ರಲ್ಲ ಹಲವಾರು ಜನ, ಅವ್ರ ಪಕ್ಷದಲ್ಲಿ ಅಲ್ಲಿ ಹೊಟ್ಟೆ ನೋವು ಶುರುವಾಗಿರೋದು ಅವರಲ್ಲಿ. ನಮ್ಮ ಪಕ್ಷದಲ್ಲಾಗಲಿ ಸಾರ್ವಜನಿಕವಾಗಲಿ ಯಾರ್ದು ಹೊಟ್ಟೆ ಕಿಚ್ಚಿಲ್ಲ. ನಮ್ಮ ಕೈಲಿದೆಯಾ? ಈಗ ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ ಯಾರಾದರೂ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಜ್ಯೋತಿಷ್ಯರು ಹೇಳಿದ್ರು, ಇಲ್ಲ ಯಾರಾದ್ರೂ ನಮ್ಮ ಪಕ್ಷದ ಕಾರ್ಯಕರ್ತರು ಹೇಳಿದ್ರ? ಕೂಗ್ತಾರೆ ಕೆಲವರು ಅಭಿಮಾನದಿಂದ ಮುಂದಿನ ಮುಖ್ಯಮಂತ್ರಿ ಅಂತ ಕೂಗ್ತಾರೆ. ಹಾಗಂತೇಳಿ ತಲೆ ತಿರ್ಗಕ್ಕಾಯ್ತದ ನಾವು? ಯಾವುದೋ ಭಗವಂತನ ಅನುಗ್ರಹ. ಈಗ ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದನು, ನಾನು ಕ್ಲಿಯರ್ ಮೆಜಾರಿಟಿ ಒಳಗೆ ಮುಖ್ಯಮಂತ್ರಿ ಆದ್ನ. ಭಗವಂತನ ನಡೆಯಲ್ಲಿ ಬರೆದಿದ್ದ ಆಗಿದ್ದೀನಿ.
ಇನ್ನೊಂದು ಬಾರಿ ಬರೀತಾನೆ ಅಂದರೆ ಆಗಬೇಕು ಅಂದರೆ ಭಗವಂತನ ಇಚ್ಛೆ, ಆಗಬೇಕು ಅಂದರೆ ಜನಗಳ ಇಚ್ಛೆ ಏನಿದೆ ನೋಡೋಣಂತೆ. ಅವರ ಪಕ್ಷದ ಹೊಟ್ಟೆ ನೋವಿಗೆ ಔಷಧಿ ಯಾವಾಗ ಸಿಗುತ್ತೆ ಅಂತ ಸಿಗುತ್ತೆ ಔಷಧಿ ಇದೆಯಾ ಅಂತ ಅವರು ಕೊಡಲ್ಲ. ಅವ್ರಿಗೆ ಅದು ಅವ್ರ ಪಕ್ಷದ ಕಾರ್ಯಕರ್ತರಿಗೆ ಹೊಟ್ಟೆ ನೋವೇನಿದೆ ಆ ಹೊಟ್ಟೆ ನೋವು ಪಡ್ಕೊಂಡೇ ಇರಿ ನೀವು. ನಾನು ಆರಾಮಾಗಿ ಮಜವಾಗಿ ಇರ್ತೀನಿ ಈ ಜಾಗದಲ್ಲಿ ಬಿಗಿಯಾಗಿ, ನೀವು ಹೊಟ್ಟೆ ಉರಿ ಪಟ್ಕೊಂಡು ಹೊಟ್ಟೆ ನೋವು ಪಟ್ಕೊಂಡು ಹಿಂಗೆ ಕಾಲ ಕಳೀರಿ ಅಂತಲೇ ಹೇಳಿರೋದು ಅವರು. ಅವರೇ ಹೇಳ್ತಾ ಇರೋದು, ನಾನು ಹೇಳ್ತಿಲ್ಲ. ಅವರೇ ಹೇಳ್ಕೊಂಡವ್ರಲ್ಲ, ಹೈಕಮಾಂಡ್ ಹೇಳಿದಾರೆ ಅಂತ ಹೇಳ್ತಾರೆ. ಮಗ ಏನು ಹೇಳ್ತಾನೆ, ಇಲ್ಲ ಪ್ರಶ್ನೆನೇ ಇಲ್ಲ, ಮುಂದಿನ 5 ವರ್ಷ ಇರಲಿ, ಮುಂದಕ್ಕೂ ನಾವೇ ಇರ್ತೀವಿ ಅಂತ ಹೇಳಿ. ನಾವು ನಮ್ಮಲ್ಲೇ ನೋಡಿದ್ದೀವಲ್ಲ, ಇದ್ದಾಗ ನಮಗೂ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ. ಅದರಿಂದ ಬಹುಶಃ ಕಾಂಗ್ರೆಸ್ನಲ್ಲೂ ಭಾಳ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ, ಪಾಪ ಹೇಳೋ ಪರಿಸ್ಥಿತಿಲಿಲ್ಲ. ಅವರೇ ಆಗಿ ಬಿಟ್ಕೊಡಲ್ಲ, ನನ್ನ ಅಭಿಪ್ರಾಯದಲ್ಲಿ ಅವರೇ ಆಗಿ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಹೈಕಮಾಂಡ್ನೂ ಎದುರಿಸಿ ಹೈಕಮಾಂಡ್ನು ಇವತ್ತು ಮಾತಾಡ್ತಾ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಇಟ್ಕೊಂಡಿದ್ದಾರೆ.